ಬಿಜೆಪಿ ನಾಯಕರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಗುಟುಕು. ಬಿಜೆಪಿಯವರು ಮೊದಲು ತಿಮ್ರೋಡಿ ಅಂತ ಹೇಳಿ ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಯಾರ ಶಿಷ್ಯ ಅಂತ ಬಹಿರಂಗ ಮಾಡಲಿ. ಬಿಜೆಪಿ ನಾಯಕರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಗುಟುರು. ಬಿಜೆಪಿಯವರು ಮೊದಲು ತಿಮ್ಮಾರೋಡಿ ಯಾರು ಅಂತ ಹೇಳಿ, ಮಹೇಶ್ ಶೆಟ್ಟಿ ತಿಮ್ರೋಡಿ ಯಾರ ಶಿಷ್ಯ ಅಂತ ಬಹಿರಂಗ ಮಾಡಲಿ, ಅಷ್ಟಕ್ಕೂ ಯಾರ ಗರಡಿಯಲ್ಲಿ ಅವರು ಬೆಳೆದಿದ್ದಾರೆ ಅಂತ ಹೇಳಿ. ಗಿರೀಶ್ ಮಟ್ಟಣ್ಣ ಬಿಜೆಪಿಯ ಯಾವ ಮುಖಂಡ? ನೀವೇ ಚಿವುಟೋದು, ನೀವೇ ತೊಟ್ಟಲು ತೂಗೋದು. ಬಿಜೆಪಿ ಧರ್ಮಸ್ಥಳ ಚಲೋ ಯಾಕೆ ಮಾಡಿದ್ರು? ಅದಕ್ಕೂ ಮೊದಲು ಸೌಜನ್ಯ ಮನೆಗೆ ಹೋದ್ರು. ಇದರಲ್ಲಿ ಅವರು ನಿಲುವು ಏನು ಅಂತ ಹೇಳಿ ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದಂತಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ಮೊದಲಿಂದಾಕೆ ಹೇಳ್ತಾ ಇದ್ರು. ಏನ್ ಹೇಳ್ತಾ ಇದ್ರು ಅಂದ್ರೆ, ಬಿಜೆಪಿಯಲ್ಲಿ ಇರುವಂತವರು ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರು ಎಲ್ಲಿಂದ ಬಂದಿದ್ದಾರೆ ಅಂತ ಹೇಳಬೇಕು, ಗಿರೀಶ್ ಮಟ್ಟಣ್ಣನವರು ಎಲ್ಲಿಂದ ಬಂದಿದ್ದಾರೆ ಅಂತ ಹೇಳಬೇಕು. ಕೇಸರಿ ವರ್ಸಸ್ ಕೇಸರಿ ಆಗಿದೆ ಇದು. ಅದರ ಆಳ ಅಗಲವನ್ನ ನೀವೇ ತಿಳ್ಕೊಳ್ತಾ ಇಲ್ಲ. ಕೇಸರಿ ವರ್ಸಸ್ ಕೇಸರಿ ಆಗಿದೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡ್ತಾ ಇದ್ರು. ಈಗ ಅದಕ್ಕೆ ಪುಷ್ಟಿ ನೀಡುವಂತೆ ಮತ್ತಷ್ಟು ಹೇಳಿಕೆಯನ್ನ ನೀಡಿದ್ದಾರೆ. ಬಂದಿರಬಹುದು ತಿಮ್ಮಾರೋಡಿ ಅವರು ಬಿಜೆಪಿಯಿಂದನೇ ಬಂದಿರಬಹುದು, ಗಿರೀಶ್ ಮಟ್ಟಣ್ಣನವರು ಇದರಿಂದನೇ ಬಂದಿರಬಹುದು, ಯಾವುದು ಬಿಜೆಪಿಯಿಂದನೇ ಬಂದಿರಬಹುದು, RSS ಇಂದನೇ ಬಂದಿರಬಹುದು. ತಪ್ಪು ಯಾರು ಮಾಡಿದ್ರು ತಪ್ಪೇ, ಮೋಸ ಯಾರು ಮಾಡಿದ್ರು ಮೋಸವೇ. ಪಾರಿನ್ ಫಂಡ್ ಯಾರ ಹತ್ರ ಬಂದ್ರು ಪಾರಿನ್ ಫಂಡೇ, ಅದು ಬೇರೆ ಫಂಡ್ ಆಗಕ್ಕೆ ಸಾಧ್ಯ ಆಗಲ್ಲ. ಆ ಒಂದು ನಿಟ್ಟಿನಲ್ಲಿ ಕೇಸರಿ ಪಡೆಯಲು ತಪ್ಪು ಮಾಡಿದ್ದಾರೆ, ಕಾಂಗ್ರೆಸ್ ಅಲ್ಲೂ ತಪ್ಪು ಮಾಡಿದ್ದಾರೆ, ಸಮಾಜದಲ್ಲೂ ತಪ್ಪುಗಳಾಗತ್ತೆ, ಅಗ್ರಿ ಅಲ್ವಾ? ಸೊ ಆ ಒಂದು ನಿಟ್ಟಿನಲ್ಲಿ ಅವರು ಮಾತನಾಡಿದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. ಯಾರ ಗರಡಿಯಲ್ಲಿ ಬೆಳೆದಿದ್ದಾರೆ ಅನ್ನೋದು ಗೊತ್ತಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿರುವಂಥದ್ದು. ಗಿರೀಶ್ ಮಟ್ಟಣ್ಣನವರು ಬಿಜೆಪಿಯ ಯುವ ಮುಖಂಡರು ನೆನಪಿರಲಿ ಅಂತ ಹೇಳಿ ನೆನಪು ಮಾಡಿಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.